ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಕ್ರಿಕೆಟ್ ಪಂದ್ಯವನ್ನು ನೋಡುತ್ತಿರುವಾಗ ಸ್ಕೋರ್ ಕಾರ್ಡ್ನಲ್ಲಿ ರಿಟೈರ್ಡ್ ಹರ್ಟ್ ಎಂಬ ಪದವನ್ನು ನೀವು ಗಮನಿಸಿದ್ದೀರಾ? ಇದು ಏನು? ಬ್ಯಾಟರ್ ಔಟ್ ಆಗುತ್ತಾರಾ? ಮತ್ತೆ ಬ್ಯಾಟಿಂಗಿಗೆ ಬರಬಹುದಾ? ಇಂತಹ ಹಲವಾರು ಪ್ರಶ್ನೆಗಳ ಉತ್ತರಗಳನ್ನು ಇಂದು ಸರಳವಾಗಿ ತಿಳಿದುಕೊಳ್ಳೋಣ. ಕ್ರಿಕೆಟ್ನಲ್ಲಿ ರಿಟೈರ್ಡ್ ಹರ್ಟ್ ಎಂದರೆ ಬ್ಯಾಟರ್ ಗಾಯ ಅಥವಾ ಅನಾರೋಗ್ಯದ ಕಾರಣದಿಂದ ಬ್ಯಾಟಿಂಗ್ ಮುಂದುವರಿಸಲು ಸಾಧ್ಯವಾಗದೆ ಮೈದಾನವನ್ನು ತೊರೆಯುವ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಅವರನ್ನು ಔಟ್ ಎಂದು ಪರಿಗಣಿಸಲಾಗುವುದಿಲ್ಲ. ಅವರು ತಮ್ಮ ಆರೋಗ್ಯ ಸುಧಾರಿಸಿದ ನಂತರ ಅದೇ ಇನ್ನಿಂಗ್ಸ್ನಲ್ಲಿ ಮತ್ತೆ ಬ್ಯಾಟಿಂಗ್ ಮಾಡಲು ಮರಳಬಹುದು. ಇದಕ್ಕೆ ಅಂಪೈರ್ಗಳ ಅನುಮತಿ ಅಗತ್ಯವಿರುತ್ತದೆ. ಬ್ಯಾಟರ್ ಮತ್ತೆ ಮೈದಾನಕ್ಕೆ ಮರಳದಿದ್ದರೆ ಸ್ಕೋರ್ ಕಾರ್ಡ್ನಲ್ಲಿ ಅವರನ್ನು ರಿಟೈರ್ಡ್ ನಾಟ್ ಔಟ್ ಎಂದು ದಾಖಲಿಸಲಾಗುತ್ತದೆ. ಆದರೆ ಅವರು ಮರಳಿ ಬಂದು ಔಟ್ ಆದರೆ ಆ ರೀತಿಯ ಔಟ್ ಅನ್ನು ಅಂತಿಮವಾಗಿ ದಾಖಲಿಸಲಾಗುತ್ತದೆ. ರಿಟೈರ್ಡ್ ಹರ್ಟ್ ಬಗ್ಗೆ ಪ್ರಮುಖ ಅಂಶಗಳನ್ನು ನೋಡೋಣ. ಮೊದಲನೆಯದಾಗಿ, ಬ್ಯಾಟರ್ ಔಟ್ ಆಗುವುದಿಲ್ಲ. ಎರಡನೆಯದಾಗಿ, ಫಿಟ್ ಆಗಿದ ನಂತರ ಮತ್ತೆ ಬ್ಯಾಟಿಂಗ್ ಮಾಡಲು ಅವಕಾಶವಿರುತ್ತದೆ. ಮೂರನೆಯದಾಗಿ, ತಂಡದ ಇನ್ನಿಂಗ್ಸ್ ಮುಗಿಯುವ ಮೊದಲು ಅವರು ಮರಳಬೇಕು. ನಾಲ್ಕನೆಯದಾಗಿ, ಸ್ಕೋರ್ ಕಾರ್ಡ್ನಲ್ಲಿ ರಿಟೈರ್ಡ್ ನಾಟ್ ಔಟ್ ಎಂದು ತೋರಿಸಲಾಗುತ್ತದೆ. ಇದನ್ನು ರಿಟೈರ್ಡ್ ಔಟ್ ಜೊತೆ ಗೊಂದಲಪಡಿಸಬೇಡಿ. ರಿಟೈರ್ಡ್ ಔಟ್ ಎಂದರೆ ತಂಡದ ತಾಂತ್ರಿಕ ನಿರ್ಧಾರದಿಂದ ಬ್ಯಾಟರ್ ಸ್ವಯಂ ಪ್ರೇರಿತವಾಗಿ ಮೈದಾನ ತೊರೆಯುವುದು. ಈ ಸಂದರ್ಭದಲ್ಲಿ ಅವರನ್ನು ಔಟ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮತ್ತೆ ಬ್ಯಾಟಿಂಗ್ ಮಾಡಲು ಅವಕಾಶವಿರುವುದಿಲ್ಲ. ಇತ್ತೀಚಿನ ಟಿ20 ಪಂದ್ಯಗಳಲ್ಲಿ ತಂತ್ರಾತ್ಮಕ ಕಾರಣಗಳಿಂದ ರಿಟೈರ್ಡ್ ಔಟ್ ಬಳಸಿರುವ ಉದಾಹರಣೆಗಳು ಕಂಡುಬಂದಿವೆ. ಉದಾಹರಣೆಗೆ, ಒಂದು ಬ್ಯಾಟರ್ 35 ರನ್ ಗಳಿಸಿದಾಗ ಚೆಂಡು ತಗುಲಿ ಗಾಯಗೊಂಡು ಮೈದಾನ ತೊರೆದರೆ ಅವರು ರಿಟೈರ್ಡ್ ಹರ್ಟ್ ಆಗುತ್ತಾರೆ. ನಂತರ ಫಿಟ್ ಆಗಿ ಮರಳಿ ಬಂದು 70 ರನ್ ಗಳಿಸಿ ಔಟ್ ಆದರೆ ಅವರ ಅಂತಿಮ ಸ್ಕೋರ್ 70 ಆಗಿರುತ್ತದೆ. ಅವರು ಮರಳಿ ಬರದಿದ್ದರೆ ಸ್ಕೋರ್ ಕಾರ್ಡ್ನಲ್ಲಿ 35 ನಾಟ್ ಔಟ್ ರಿಟೈರ್ಡ್ ಹರ್ಟ್ ಎಂದು ತೋರಿಸಲಾಗುತ್ತದೆ. ಈ ನಿಯಮವು ಮ್ಯಾರಿಲಿಬೋನ್ ಕ್ರಿಕೆಟ್ ಕ್ಲಬ್ ಪ್ರಕಟಿಸಿದ ಲಾ 25 ಬ್ಯಾಟರ್ಸ್ ಇನ್ನಿಂಗ್ಸ್ನಲ್ಲಿ ವಿವರಿಸಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇಂತಹ ಇನ್ನಷ್ಟು ಕ್ರಿಕೆಟ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.